ಇವತ್ತು ಲದಾಖಲ್ಲಿ ನಮ್ಮ ಕೊನೆ ದಿನ. ಲದಾಖ್ ಬಿಟ್ಟೋಗೋಕ್ಕೆ ಬೇಜಾರೇನೋ ಆಗ್ತಾಯಿದೆ, ಆದರೆ ಒಂದು ರೈಡ್ ಮುಗಿದ ಮೇಲೆ ಇನ್ನೊಂದು ರೈಡ್ ಶುರುವಾಗೋದು. ನಾನು ಲದಾಖ್ ಬಿಟ್ಟೋಗ್ತಾ ಇರ್ಬೋದು, ಆದರೆ ಲದಾಖ್ ನನ್ನೊಳಗಿಂದ ಯಾವತ್ತೂ ಬಿಟ್ಟೋಗಲ್ಲ. 10-11 ದಿನ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಲದಾಖಲ್ಲಿ ಈ ಜಾಗನ ಪ್ರತಿದಿನನೂ ಮಿಸ್ ಮಾಡೇ ಮಾಡ್ತೀನಿ. ನಿಮಗೂ ಚಾನ್ಸ್ ಸಿಕ್ಕಿದಾಗ ಲದಾಖ್ ಕಡೆ ಹೋಗೋದು ಮಾತ್ರ ಮಿಸ್ ಮಾಡಬೇಡಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸೊ ಇವಾಗ ಎಲ್ಲಿದ್ದೀವಿ ಅಂದರೆ ಕರೆಕ್ಟಾಗಿ ಸರ್ಚುವಲ್ಲಿದ್ದೀವಿ. ಸರ್ಚುವಲ್ಲಿ ಸಿಕ್ಕಾಪಟ್ಟೆ ಚಳಿ, ಬೆಳಗ್ಗೆ ಸ್ವಲ್ಪ ಮಳೆನೂ ಬಂತು. ಸೊ ಇವಾಗ ಟೈಮ್ ಆಗಿದೆ 8:45. ಸೊ ಗಾಡಿ ಪೂರ್ತಿ ರೆಡಿಯಾಗಿ ನಿಂತಿದೆ. ಒಂದ್ಸಲಿ ಕೋಲ್ಡ್ ಸ್ಟಾರ್ಟ್ ಮಾಡೋಣ ಬನ್ನಿ, ತೋರಿಸ್ತೀನಿ ಚಳಿಲಿ ಎಷ್ಟೋ ತನಕ ತೊಗೊಳುತ್ತೆ ಸ್ಟಾರ್ಟ್ ಆಗೋಕ್ಕೆ ಅಂತ. ನೋಡಿ ಗಾಡಿ ನೋಡಿ ಚಳಿಗೆ ಹಿಂಗಾಗ್ತೈತೆ. ಮತ್ತೇನು ತೊಂದರೆ ಇಲ್ಲ, ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಟೈಮ್ ಕೊಡಬೇಕಾಗಿತ್ತು. ಸೊ ಇವಾಗ ಸೀದಾ ಇಲ್ಲಿಂದ ನಾನ್ ಸ್ಟಾಪ್ ಡೆಲ್ಲಿಗೆ ಹೋಗೋಣ ಬನ್ನಿ, ಲೆಟ್ಸ್ ಗೋ. ಸೊ ಪ್ರೆಸೆಂಟ್ ಇವಾಗ ಸರ್ಚುವಲ್ಲಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಸರ್ಚಿಂದ ಬಿಡೋಣ. ಬ್ರೇಕ್ಫಾಸ್ಟಿಗೆ ನೋಡಿ ಮ್ಯಾಗಿ ತಿಂದ್ಬಿಟ್ಟು ನೆಕ್ಸ್ಟ್ ಹೊರಡೋಣ. ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡಿಲ್ಲ, ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡೋಣ. ಜೈ ಬಜರಂಗ್ ಬಲಿ, ಹೊರಡೋಣ ಬನ್ನಿ ಇಲ್ಲಿಂದ ಇವಾಗ. ಸೊ ಸಿ ಯು ಅಂಟಿಲ್ ನೆಕ್ಸ್ಟ್ ಟೈಮ್. ತುಂಬ ಕಲಿಸ್ತು, ತುಂಬ ಕಲ್ತಿದ್ದೀನಿ, ತುಂಬ ನೋಡಿದ್ದೀನಿ. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಸೊ ಇವಾಗ ಇಲ್ಲಿಂದ ಸೀದಾ ಮನಾಲಿಯಿಂದ ಡೆಲ್ಲಿ ಹೋಗೋಣ. ಎಂಥ ಲ್ಯಾಂಡ್ಸ್ಕೇಪ್ ಅಂದರೆ ನಿಜವಾಗ್ಲೂ ಒಳ್ಳೆ ಆ್ಯನಿಮೇಟೆಡ್ ಥರ ಕಾಣುತ್ತೆ ನಿಮಗೆ ಸರ್ಚು. ನೆಕ್ಸ್ಟು ಇನ್ನೊಂದು 18 ಕಿಲೋಮೀಟರ್ ಇದೆ, ಬಾರಾಲಾಚಲ ಪಾಸ್ ಸಿಗುತ್ತೆ. ಮತ್ತು ಒಂದೇ ರೈಡಲ್ಲಿ 2ನೇ ಸಲ ನಾವು ಬಾರಾಲಾಚಲ ಪಾಸ್ನ ಕ್ರಾಸ್ ಮಾಡ್ತಾಯಿದ್ದೀವಿ. ಅಲ್ಲಿ ವೆದರ್ ಹೆಂಗಿರುತ್ತೋ ಗೊತ್ತಿಲ್ಲ, ಮೇಲೆ ನೋಡ್ತಾ ಇದ್ರೆ ಯಾಕೋ ಅಲ್ಲಿ ಮೋಡ ಇದೆ, ಸ್ನೋಫಾಲ್ ಆಗೋ ಚಾನ್ಸಸ್ ಎಲ್ಲ ಇದೆ. ನೋಡೋಣ ಬನ್ನಿ. ರೈಡರ್ಸ್ ಎಲ್ಲ ಅಲ್ಲೇ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಮನಾಲಿ ಸೈಡ್ ಹೋಗ್ತಾ ಇದ್ದಾರೆ ಅನ್ಕೋತೀನಿ. ನೋಡಿ ಹೆಂಗಿದೆ ನೋಡಿ ಲ್ಯಾಂಡ್ಸ್ಕೇಪ್. ಇದು ಈ ಲ್ಯಾಂಡ್ಸ್ಕೇಪಲ್ಲಿ ಬೈಕ್ ಓಡಿಸ್ತಾ ಇದ್ರೆ ಹೆಂಗಿರುತ್ತೆ ಹೇಳಿ ನೀವೇ. ಹಾಂ, ಸೊ ಇಲ್ಲಿ ನೋಡಿ ಸ್ನೇಹಿತರೆ, ವಾಟರ್ ಕ್ರಾಸಿಂಗ್ ಅವತ್ತು ಆ್ಯಕ್ಚುಲಿ ಇಷ್ಟೊಂದು ಇರಲಿಲ್ಲ. ಇವತ್ತು ಮೇಲೆ ಐಸ್ ಕರಗ್ತಾ ನೀರು ಜಾಸ್ತಿ ಆಗ್ತಾಯಿದೆ ಇಲ್ಲಿ. ಈ ಕಡೆ ಹೋಗೋದು ಕಷ್ಟ ಇದೆ. ಸೊ ಈ ರೂಟಲ್ಲಿ ಹೋದರೆ ಸರಿ ಆಗುತ್ತೆ. ಕಾಲು ನೆಲಕ್ಕೆ ಇಡಬಾರ್ದು ಅಂತ ಟ್ರೈ ಮಾಡ್ತೀನಿ. ಕಾಲು ನೆಲಕ್ಕೆ ಇಟ್ಟರೆ ಮತ್ತು ಶೂ ಎಲ್ಲ ಒದ್ದೆ ಆಗಿಬಿಡುತ್ತೆ. ಎಸ್ ಬಡಿ, ಕಮಾನ್, yes, come on. Yes, we did it. So we are almost to Keelong. ನೆಕ್ಸ್ಟ್ ಪೆಟ್ರೋಲ್ ಬಂಪಲ್ಲಿ ಪೆಟ್ರೋಲ್ ಹಾಕ್ಸ್ಲೇಬೇಕು. ಯಾಕೆಂದರೆ ನಿನ್ನೆ ನಾನು ನ್ಯೋಮಾದಲ್ಲಿ ಹಾಕ್ಸಿದ್ದು ಪೆಟ್ರೋಲ್ನ. ಅದೇ ಪೆಟ್ರೋಲಲ್ಲಿ ಇನ್ನೂ ಓಡ್ತಾ ಇದೆ ಗಾಡಿ, ಅಲ್ಲಿಗೆ ಒಳ್ಳೆ ಮೈಲೇಜ್ ಕೊಟ್ಟಿದೆ. ನೆಕ್ಸ್ಟ್ ಕೀಲಾಂಗಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಬಿಡೋಣ. ಇನ್ನೂ ಒಂದು 5 ಲೀಟ್ರ್ ಕ್ಯಾನ್ ನನ್ನ ಹತ್ರ ಹಂಗೆ ಇದೆ ಸದ್ಯ. ಅದು ಯೂಸ್ ಮಾಡೋ ಪರಿಸ್ಥಿತಿ ನನಗೆಲ್ಲೂ ಬರಲಿಲ್ಲ, ಎಮರ್ಜೆನ್ಸಿಗೆ ಮಾತ್ರ ಇಟ್ಕೊಂಡಿದ್ದೆ. ನೆಕ್ಸ್ಟು ಕೀಲಾಂಗಲ್ಲಿ ಹಾಕ್ಸೋಣ ಬನ್ನಿ. ಸೊ ನೋಡ್ಬೋದು ಇವಾಗ ಲದಾಖ್ ಮುಗೀತು. ಲದಾಖ್ ಅದೊಂಥರ ಕೋಲ್ಡ್ ಡೆಸರ್ಟ್ ಏರಿಯಾ. ಈಗ ಆಲ್ರೆಡಿ ಗ್ರೀನ್ರಿ ಶುರುವಾಗಿದೆ. ಇದು ಹಿಮಾಚಲ್ ಪ್ರದೇಶ್. ಗ್ರೀನ್ರಿ ನೋಡೋಕ್ಕೆ ಸಿಗೋದು ನಿಮಗೆ ಹಿಮಾಚಲಲ್ಲಿ ಮತ್ತು ಕಾಶ್ಮೀರಲ್ಲಿ ಮಾತ್ರ. ಲದಾಖಲ್ಲಿ ನಿಮಗೆ ಗ್ರೀನ್ರಿ ನೋಡಬೇಕು ಅಂದರೆ ನೂಬ್ರಾ ವ್ಯಾಲಿಗೆ ಹೋಗಬೇಕು. ಅದು ಬಿಟ್ಟರೆ ಬೇರೆ ಇನ್ನೆಲ್ಲೂ ಸಿಗಲ್ಲ ನಿಮಗೆ ಗ್ರೀನ್ರಿ ನೋಡೋಕ್ಕೆ.
ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ, ಇವಾಗ ಸೌತ್ ಕಡೆಯಿಂದ ನೀವು ಮನಾಲಿಗೆ ಟ್ರಿಪ್ ಬರ್ತೀರಾ ಅಂದ್ಕೊಳ್ಳಿ, ಬೈಕಲ್ಲೆಲ್ಲ, ಫ್ಲೈಟಲ್ಲಿ ಅಥವಾ ಬಸ್ಸಲ್ಲಿ, ಟ್ರೈನಲ್ಲಿ ಯಾವುದ್ರಲ್ಲಾರು ಆಯಿತು. ಮನಾಲಿಲಿ ಒಂದು ದಿವಸ 2 ದಿವಸ ನಿಲ್ಲಿ ಅಷ್ಟೇ. ಮನಾಲಿಲಿ ಜಾಸ್ತಿ ನೋಡೋಕ್ಕೇನು ಅಷ್ಟು ಜಾಗಗಳಿಲ್ಲ. ನೀವು ಅಲ್ಲಿಂದ ಒಂದು 100ರಿಂದ 120 ಕಿಲೋಮೀಟ್ರ್ ಬಂದರೆ ಜಿಸ್ಪಾ ಅಂತ ಜಾಗ ಸಿಗುತ್ತೆ, ದಾರ್ಚಾ ಅಂತ ಒಂದು ಜಾಗ ಸಿಗುತ್ತೆ. ಸೊ ಇದನ್ನೇನು ನೋಡ್ತಿದ್ರೆ ಇದೆಲ್ಲ ದಾರ್ಚಾ. ನೀವು ಇಲ್ಲಿ ಗಂಟ ಆರಾಮಾಗಿ ಬಂದು ಒಳ್ಳೆ ಸೀನರಿ ಇರುತ್ತೆ, ಸೈಟ್ ಸೀಯಿಂಗ್ ಮಾಡಿಕೊಂಡು ಒಳ್ಳೆ ನೀವು ರೋಡ್ ಟ್ರಿಪ್ ಮಾಡ್ಕೊಂಡು ಹೋಗ್ಬೋದು. ಮನಾಲಿಲಿ ಸುಮ್ಮನೆ ನೀವು ವಾರಗಟ್ಟಲೆ ಅಲ್ಲೇ ಇರ್ತೀರ ಅಂದರೆ ವೇಸ್ಟು. ಅಲ್ಲಿ ಏನೂ ಇಲ್ಲ, ಸುಮ್ಮನೆ. ಆಮೇಲೆ ಕ್ರೌಡ್ ಜಾಸ್ತಿ. ಅದಕ್ಕಿಂತ ನೀವು ಜಿಸ್ಪಾಗಿ ಬರ್ಬೋದು. ಅದು ಒಂದು ಒಳ್ಳೆ ಕ್ಯಾಂಪ್ ಸಿಟಿ. ಅಲ್ಲಿ ಒಂದು ರಾತ್ರಿ ಕ್ಯಾಂಪ್ ಹಾಕ್ಕೊಂಡು ಅಥವಾ ಟೆಂಟ್ ಸ್ಟೇ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಡೇ ದಾರ್ಚಾಗಿ ಬಂದು ಇಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳಿದೆ, ನೋಡಿಕೊಂಡು ವಾಪಸ್ ಹೋಗ್ಬೋದು. ಮನಾಲಿಲೇ ಇರೋಕ್ಕೆ ಹೋಗಬೇಡಿ. ಸೊ ನನ್ನ ರೆಕಮೆಂಡೇಶನ್ ಅಷ್ಟೇ, ಬೇರೆ ಏನಿಲ್ಲ. ಇವತ್ತು ಬಿಸಿಲಿಲ್ಲ, ಬಟ್ ವೆದರ್ ಈಸ್ ಪರ್ಫೆಕ್ಟ್ ಫಾರ್ ಬೈಕ್ ರೈಡಿಂಗ್. ಸಾಕತ್ ವೆದರ್ ಮಾತ್ರ ಗಾಡಿ ಓಡಿಸೋಕೆ ಇವತ್ತು. ಏನು ವೆದರ್ ನೋಡಿ, ವ್ಯೂಸ್ ನೋಡಿ ಗುರು. ಮುಂದೆ ಹಿಮಾಲಯಸ್, ಅದು ಬೆಸ್ಟ್. ನಾನು ಇಲ್ಲಿ ಗಂಟ ಎಷ್ಟೊಂದು ಜಾಗಗಳು ನೋಡಿದ್ದೀನಿ, ಬಟ್ ಹಿಮಾಲಯಸ್ಸು ಅಷ್ಟು ಬ್ಯೂಟಿಫುಲ್ ಯಾವುದೂ ಇಲ್ಲ, ಇರೋಕ್ಕೆ ಸಾಧ್ಯವೂ ಇಲ್ಲ. ಮ್ಯಾನ್, ದಿಸ್ ಈಸ್ ನಿಜ. ಸೊ ಫೈನಲಿ ನಾವು ಇವಾಗ ಕಿಲಾಂಗ್ ವ್ಯಾಲಿಯಲ್ಲಿದ್ದೀವಿ. ಕಿಲಾಂಗ್ ವ್ಯಾಲಿಯಲ್ಲಿ ಪೆಟ್ರೋಲ್ ಹಾಕ್ಸೋಣ ಅಂದ್ಕೊಂಡ್ರೆ ರಶ್ ನೋಡಿ ಇಲ್ಲಿ ಎಷ್ಟಿದೆ. ಏನು ಮಾಡೋಣ, ಸುಮ್ಮನೆ ತಾಂಡಿಗೆ ಹೋಗ್ಬಿಡೋದು ಒಳ್ಳೇದಾ? ಹೆಂಗೋ 5 ಲೀಟ್ರ್ ಐತೆ, ತಾಂಡಿಲಿ ಹಾಕ್ಸ್ಬಿಡೋಣ. ಸುಮ್ಮನೆ ಯಾವನ್ ಕಾಯ್ತಾನೆ ಇಲ್ಲಿ. ಎಷ್ಟು ರಶ್ ಆಗೈತೆ ನೋಡ್ರಿ ಇಲ್ಲಿ. ಹೇಯ್, ತಾಂಡಿ ಪೆಟ್ರೋಲ್ ಪಂಪಿಗೆ ಬಂದ್ವಿ. ಸೊ ಇಲ್ಲೂ ರಶ್ ಇರಂಗಿದೆ ಅನ್ಕೋತೀನಿ. ಇಲ್ಲ, ಇಲ್ಲೇನು ಅಷ್ಟು ರಶ್ ಇಲ್ಲ. ಸೊ ಇಲ್ಲೇ ಫ್ಯೂಲ್ ಹಾಕ್ಸ್ಬಿಡೋಣ. ಫ್ಯೂಲ್ ಇಲ್ವಾ? ನಯ್ಯೇ ನಯ್ಯೇ ಏನು ಗುರು ಇವರು ಹಿಂಗಂತವ್ರೆ, ಪೆಟ್ರೋಲ್ ಇಲ್ಲ ಅಂತವ್ರಲ್ಲ. ಏನು ಮಾಡೋಂಗಿಲ್ಲ, ಕ್ಯಾನ್ ಇದೆಯಲ್ಲ 5 ಲೀಟ್ರದ್ದು, ಅದನ್ನು ರೀಫಿಲ್ ಮಾಡಿಕೊಂಡು ಸೀದಾ ಮನಾಲಿಗೆ ಹೋಗಿ ಹಾಕ್ಸೋಣ. ಬೆಟ್ಟದ ಮೇಲೆ ಆಲ್ಪೈನ್ ಟ್ರೀಸ್ ಇದೆಯಲ್ಲ, ಏನು ಕಾಣುತ್ತೆ ಗೊತ್ತಾ? ಅದು ಬರೀ ಈ ರೇಂಜಲ್ಲಿ ಮಾತ್ರ ನಮಗೆ ನೋಡೋಕ್ಕೆ ಸಿಗುತ್ತೆ. ಕಾಶ್ಮೀರ ಮತ್ತು ಮನಾಲಿ ರೇಂಜಲ್ಲಿ ಕ್ರೇಜಿ ಕಾಣುತ್ತೆ ನೋಡಿ, ಅದು ಆಲ್ಪೈನ್ ಫಾರೆಸ್ಟು. ಇನ್ನು ಅದು ವ್ಯೂಸ್ ನಮಗೆ ಕಣ್ಣು ತುಂಬ ಹಂಗೆ ಇದೆ ಅಪ್ಪ. ವ್ಯೂಸ್ ಮಾತ್ರ ಹೋಗ್ತಾನೆ ಇಲ್ಲ. ಮನಾಲಿಗೆ ಇನ್ನೊಂದು 55-60 ಕಿಲೋಮೀಟ್ರ್ ಇದೆ. ಆ ಕಡೆಯಿಂದ ಡೆಲ್ಲಿಗೆ ಒಂದು 450 ಕಿಲೋಮೀಟ್ರ್ ಇದೆ. ಸೊ ಇವಾಗಿದ್ದೀವಿ ಸಿಸ್ಸು. ಇದೊಂದು ಪ್ಯಾಚ್ ಏನು ಸಕ್ಕತ್ತಾಗಿದೆ ಅಂದರೆ, ಆ ಕಡೆ ಈ ಕಡೆ ಮೇಲೆ ನೋಡಿ ಹಿಮಾಲಯಸ್ ಕಾಣ್ತಾ ಇದೆ. ಸೊ ಈ ಊರ ಹೆಸರು ಸಿಸ್ಸು. ನೆಕ್ಸ್ಟು ರೋತಾಂಗ್ ಪಾಸ್ ಅಟಲ್ ಟನಲ್ ಬರುತ್ತೆ.
ಫೈನಲಿ ವಿ ಆರ್ ಇನ್ ಅಟಲ್ ಟನಲ್ ರೋಹತಾಂಗ್ ಪಾಸ್. ಜಾಗ ಬಿಟ್ಟೋಗೋಕ್ಕೆ ಏನೋ ಒಂಥರ ಬೇಜಾರು, ಬಟ್ ಏನೂ ಮಾಡೋಂಗಿಲ್ಲ. ಲೈಫ್ ಶುಡ್ ಮೂವ್ ಆನ್. ಇಲ್ಲೇ ಇರೋಕ್ಕಾಗತ್ತಾ? ಇಲ್ಲ ಅಲ್ವಾ. ತುಂಬ ಕಲಿಸ್ತು ಮಾತ್ರ ಹಿಮಾಚಲ್ ಮತ್ತು ಲೇ ಎರಡೂ. ಇಲ್ಲಿ ಜನ ಯಾಕೆ ಸಾಯ್ತಾರೋ ಗೊತ್ತಿಲ್ಲ ಈ ರೋಹತಾಂಗ್ ಪಾಸಲ್ಲಿ. ಇಲ್ಲಿ ಸೀದಾ ಒಂದು ರೋಡ್ ಆಗುತ್ತಲ್ಲ, ಆ ರೋಡಲ್ಲಿ ಒಂದ್ಸಲಿ ಹೋಗಬೇಕು ಅಂತ ಆಸೆ. ಅದು ಸ್ಪಿತಿ ವ್ಯಾಲಿಗೆ ಹೋಗುತ್ತೆ. ಕಾಜಾ, ಟಾಬೋ, ನಾಕೋ. ಇಲ್ಲಿ ಯಾಕೆ ಸಾಯ್ತಾವ್ರು ಹಿಂಗೆ ಜನ ಇಲ್ಲಿ? ನೀವು ನನ್ನ 2ನೇ ದಿವಸದ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟು ಖಾಲಿ ಇತ್ತು ಅಂತ. ಅದಕ್ಕೆ ನಾನು ಬೆಳಗ್ಗೆ ರಾತ್ರಿ ಎಲ್ಲ ಡೆಲ್ಲಿಯಿಂದ ಹೊಡೆದು ಬೆಳಗ್ಗೆ 6 ಗಂಟೆಗೆ ನಾನು ಇಲ್ಲಿದ್ದೆ ರೋಹತಾಂಗ್ ಪಾಸಲ್ಲಿ. ಒಬ್ಬರು ಇರಲಿಲ್ಲ ಅವಾಗ, ಮುಂದೆ ಒಂದು ಹುಳ ಇರಲಿಲ್ಲ ಅವಾಗ. ನೋಡಿಲ್ಲಿ ಹೆಂಗೆ ಸಾಯ್ತಾ ಬಿದ್ದವ್ರು ಒಳ್ಳೆ. ಸೊ ನೋಡಿ, ಆ ರೋಡಲ್ಲಿ ಒಂದ್ಸಲಿ ಹೋಗಬೇಕು ಅಂತ ಭಾಳ ಆಸೆ. ಸ್ಪಿತಿ ವ್ಯಾಲಿಗೆ ಹೋಗೋ ರೋಡ್ ಅದು. ನೋಡೋಣ ದೇವ್ರು ಯಾವಾಗ ಟೈಮ್ ಮಾಡಿಕೊಡ್ತಾನೆ. ಸೊ ಟನಲ್ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಅಂತ. ಸಾಕತ್ತಾಗಿದೆ ಅಟಲ್ ಟನಲ್. ಅವತ್ತೇ ತೋರಿಸಿದ್ದೆ ನಿಮಗೆ, ಇನ್ನೂ ಒಂದ್ಸಲಿ ನೋಡ್ಕೊಳ್ಳಿ, ತೊಂದರೆ ಇಲ್ಲ. ನೆಕ್ಸ್ಟ್ ಇನ್ನೇನು ಮನಾಲಿ ಬಂದ್ವಿ ನಾವು. ಟನಲ್ ದಾಟ್ಕೊಟ್ಲೆ ಮನಾಲಿ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಮನಾಲಿ ರೀಚ್ ಆಗಿದ್ದೀನಿ. ಮನಾಲಿಯಲ್ಲಿ ಸ್ವಲ್ಪ ಊಟ ಮಾಡಿಕೊಂಡೆ ಇವಾಗ. ಸೊ ಟ್ರಾಫಿಕ್ ನೋಡಿ ಎಷ್ಟಿದೆ, ಅದಕ್ಕೆ ನಾನು ಹಗಲೊತ್ತಲ್ಲಿ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡಲ್ಲ. ನೈಟ್ ಹೊತ್ತಾದರೆ ಒಂದೇ ಒಂದು ಗಾಡಿ ಇರಲ್ಲ, ಆರಾಮಾಗಿ ಹೋಗ್ಬೋದು. ಈ ಹಗಲೊತ್ತಲ್ಲಿ ಸುಮ್ಮನೆ ಹೆವಿ ರೋದನೆ ಇದು. ಸೊ ಮುಂದೆ ಫ್ಯೂಲ್ ಹಾಕ್ಸ್ಬೇಕು. ಫ್ಯೂಲ್ ಹಾಕ್ಸ್ಬಿಟ್ಟು ನೆಕ್ಸ್ಟ್ ಸೀದಾ ದಿಲ್ಲಿ ಕಡೆ ಹೋಗೋಣ. ದಿಲ್ಲಿ ಕಡೆ ಸೊ ಇವಾಗ ಮನಾಲಿ ಸಿಟಿ ಬಿಡ್ತಾ ಇದ್ದೀನಿ. ವಿಂಟರ್ ವೇರ್ಸ್ ಎಲ್ಲ ಬಿಚ್ಚಿಕ್ಬಿಟ್ಟೆ. ಇವಾಗ ಮಾಮೂಲಿ ಸಮ್ಮ ಗ್ಲೌಸು, ರೈಡಿಂಗ್ ಜಾಕೆಟ್ ಹಾಕೊಂಡಿದ್ದೀನಿ. ಒಳಗೆ ಏನು ಥರ್ಮಲ್ ಏನಾರು ಏನೂ ಹಾಕಿಲ್ಲ. ಆಲ್ರೆಡಿ ಸೆಕೆ ಶುರುವಾಯಿತು. 6-7 ಡಿಗ್ರಿಯಿಂದ ಮತ್ತೆ 40 ಡಿಗ್ರಿಗೆ ಹೋಗಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಹಿಮಾಲಯಸ್ ಆರ್ ಆಲ್ವೇಸ್ ಹಿಮಾಲಯಸ್. ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ. ಮತ್ತೆ ನಿಲ್ಲಿಸಿ ರೈನ್ ಗೇರ್ಸ್ ಹಾಕ್ಕೊಂಡು ಮತ್ತೆ ರೈಡ್ ಶುರು ಮಾಡಿದ್ದೀನಿ. ಮಳೆ ಬಂತು ಅಂತ ನಿಲ್ಲೋದಂತೂ ಇಲ್ಲ, ಯಾಕೆಂದರೆ ಡಿಸೈಡ್ ಮಾಡಾಗಿದೆ ಡೆಲ್ಲಿಗೆ ನಾನ್ ಸ್ಟಾಪ್ ಹೋಗಬೇಕು ಅಂತ. ಸೊ ಹೋಗ್ತಾ ಇದ್ದೀವಿ ಅಷ್ಟೇ. ಮಳೆ ಯಾರು ಬರಲಿ, ಏನಾರು ಬರಲಿ. ಸೊ ಕೇರಳದಿಂದ ಹಳೆ ರಾಜದೂತ್ ಗಾಡಿಯಲ್ಲಿ ಲದಾಖ್ ಮಾಡ್ಕೊಂಡು ಹೋಗ್ತಾವ್ರೆ ನೋಡೋರು. ಕಮ್ಮಿ ಹೋಗ್ತಾ ಇಲ್ಲ ಆ ಗಾಡೀಲಿ. 100 ಹತ್ರಲ್ಲಿ ಹೊಡಿತಾವ್ರಪ್ಪ ಗಾಡಿನ. ಕೇರಳದಿಂದ ಅದರಲ್ಲೇ ಬಂದವ್ರಂತೆ. ಗ್ರೇಟ್ ಮಾತ್ರ. ರಾಜದೂತ್ ಗಾಡೀಲಿ ಲದಾಖ್ ಮಾಡ್ಕೊಂಡು ವಾಪಸ್ ಹೋಗ್ತಾವ್ರೆ. ಎಲ್ಲ ಅಡ್ವೆಂಚರ್ ಗಾಡಿನೇ ಬೇಕು, ಒಳ್ಳೆ ಗಾಡಿನೇ ಬೇಕು ಅಂತಾರೆ. ಅವ್ರು ಒಂದು 35-40 ವರ್ಷದ ಹಳೆ ಗಾಡಿ ತಗೊಬಂದು ರೈಡ್ ಮುಗಿಸ್ಕೊಂಡು ಹೋಗ್ತಾವ್ರೆ ನೋಡಿ. ಏನು ಹೋಗ್ತಾವ್ರು ನೋಡಿ. ನನ್ನ ಗಾಡಿಲೇ 100-103 ಅವ್ರದ್ದು 105-110 ಹೊಡಿತಾವ್ರು ಅವರು. ಕ್ರೇಜಿ. ಸೊ ಪಂಜಾಬಲ್ಲಿದ್ದೆ. ಪಂಜಾಬಲ್ಲಿ ಟೋಲ್ ಹತ್ರ ನಿಲ್ಲಿಸಿದ್ದೆ. ಡೆಲ್ಲಿಗೆ ಇನ್ನೊಂದು 250 ಕಿಲೋಮೀಟ್ರ್ ಇದೆ. ಪಂಜಾಬಲ್ಲಿ ಕೃಷಿ ಜಾಸ್ತಿ ಮಾಡ್ತಾರೆ ಸ್ನೇಹಿತರೆ. ಎಷ್ಟು ಹೊಲಗಳು, ಎಷ್ಟು ಗದ್ದೆಗಳು, ಸಿಕ್ಕಾಪಟ್ಟೆ ಮಾಡ್ತಾರೆ ಇಲ್ಲಿ ಪಂಜಾಬಲ್ಲಿ. ಸೊ ಇನ್ನೂ 250 ಕಿಲೋಮೀಟರ್ಸ್ ಇದೆ. ಟೈಮ್ ಆಗಿದೆ 6:45. ಸೊ ಬನ್ನಿ ಹೊರಡೋಣ.
ಸೊ ಫೈನಲಿ ಮನಾಲಿ ಹೈವೇಯಿಂದ ನಾವು ಇವಾಗ NH44 ಕಾಶ್ಮೀರ್ ಕನ್ಯಾಕುಮಾರಿ ಹೈವೇಗೆ ಟಚ್ ಆಗ್ತಾ ಇದ್ದೀವಿ. ಇನ್ನೇನು ಇಲ್ಲಿಂದ ಇನ್ನು ಡೆಲ್ಲಿಗೆ 200 ಕಿಲೋಮೀಟರ್ಸ್ ಇದೆ. ಸೊ ಮನಾಲಿ ಹೈವೇ ಬಿಡ್ತಾ ಇದ್ದೀವಿ. ಸ್ವಲ್ಪ ಬೇಜಾರಾಗುತ್ತೆ, ಮತ್ತೆ ರೂಟಲ್ಲಿ ಬಂದೇ ಬರ್ತೀನಿ, ಬರಲ್ಲ ಅಂತ ಹೇಳಲ್ಲ, ಬರ್ತೀನಿ, ಮತ್ತೆ ರೂಟಲ್ಲಿ ಬಂದೇ ಬರ್ತೀನಿ. ಯಾವಾಗ ಅಂದರೆ ಇನ್ನೂ ಸ್ವಲ್ಪ ಲಾಂಗ್ ಟೈಮ್ ಆದಮೇಲೆ, ಸದ್ಯಕ್ಕಂತೂ ಬರಲ್ಲ. ಫಸ್ಟು ಡೆಲ್ಲಿಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಬೇಜಾರಾಗುತ್ತೆ, ಬಟ್ ಏನು ಮಾಡೋದು, ಲೈಫ್ ಶುಡ್ ಮೂವ್ ಆನ್. ಲೈಫ್ ಪೂರ್ತಿ ಟ್ರಿಪ್ ಮಾಡೋದಲ್ಲ, ಲೈಫಲ್ಲಿ ಟ್ರಿಪ್ ಒಂದು ಪಾರ್ಟ್ ಆಗಿರ್ಬೇಕಷ್ಟೇ. ಸೊ ಪಂಜಾಬ್ ಮುಗೀತು, ಇವಾಗ ವಿ ಆರ್ ಎಂಟ್ರಿಂಗ್ ಹರಿಯಾಣ. ನೆಕ್ಸ್ಟು ಅಂಬಾಲಾ ಸಿಟಿ. ಇವಾಗ ಹರಿಯಾಣ ಎಂಟ್ರಿ. ಇವಾಗ ಟೈಮು 7:23. ಏನು ಕ್ರೇಜಿ ವೆಲ್ಕಮ್ ಮಾಡಿದ್ದಾರೆ ನೋಡಿ ಅವ್ರ ಸ್ಟೇಟಿಗೆ. ಹರಿಯಾಣ. ಸೊ ಈ ಹೈವೇಲಿ, ಅಂಬಾಲಾಯಿಂದ ಡೆಲ್ಲಿಗೆ ಹೋಗೋ ಹೈವೇಲಿ ಒಳ್ಳೊಳ್ಳೆ ರೆಸ್ಟೋರೆಂಟ್ಸ್ಗಳಿದೆ. ಸೊ ನಾನು ನಿಲ್ಲಿಸಿ ಒಂದು ಟೀ ಕುಡಿದ್ಬಿಟ್ಟೆ. ಇವಾಗ ನಾನು ನೆಕ್ಸ್ಟು ಊಟಕ್ಕೆಲ್ಲರೂ ನಿಲ್ಲಿಸ್ಬೇಕು. ಈಗಲೇ ಬೇಡ, ಒಂದು 10 ಗಂಟೆಗೆ ನಿಲ್ಲಿಸ್ತೀನಿ. ಟೈಮ್ ಈಗ ಆಲ್ರೆಡಿ 8 ಗಂಟೆ ಆಗಿದೆ. ಸೊ ಹೊರಡೋಣ ಬನ್ನಿ. ಇವಾಗ ಸೆಕೆ ಅಂತೂ ಕೀಳ್ತಾ ಇದೆ, ಲಿಟ್ರಲಿ ಕೀಳ್ತಾ ಇದೆ. ರಾತ್ರಿ 8:15 ಆದರೂ ಕೂಡ ಇಲ್ಲಿ ಟೆಂಪ್ರೇಚರ್ ಎಷ್ಟಿದೆ ಹೇಳಿ, 38 ಡಿಗ್ರಿ ಇದೆ. ಸಿಕ್ಕಾಪಟ್ಟೆ ಸೆಕೆ ಆಯ್ತಾ ಇದೆ. ಡೆಲ್ಲಿಗೆ ಇನ್ನು 150 ಕಿಲೋಮೀಟರ್ಸ್ ಟು ಗೋ. ಸೊ ಏನಾದ್ರು ಸ್ವಲ್ಪ ಊಟ ಮಾಡ್ಕೊಳ್ಳೋಣ ಅಂತ ನಿಲ್ಲಿಸ್ತಾ ಇದ್ದೀನಿ. ಬಟ್ KFC, ಬರ್ಗರ್ ಕಿಂಗ್ ಇದೇ ಸಿಗ್ತಾ ಇದೆ. ಅದು ತಿನ್ನೋಕ್ಕಾಗಲ್ಲ. ನಮಗೆ ರೋಟಿ ಏನಾದ್ರು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಬಟ್ ಏನೂ ಇಲ್ಲ ಇಲ್ಲಿ. KFC ನಮಗೆ ತಿನ್ನೋಕ್ಕಾಗಲ್ಲ. ಸೊ ಹೋಗೋಣ ಬನ್ನಿ, ಮುಂದೆ ನೋಡೋಣ. ಸೊ ಸ್ನೇಹಿತರೆ, ನಾವು ರಾತ್ರಿ ಒಂದು 12 ಗಂಟೆಗೆ ಬಂದು ರೂಮಲ್ಲಿ ಸ್ಟೇ ಮಾಡಿದ್ದೀನಿ. ಸೊ ವಿಡಿಯೋ ಎಂಡ್ ಮಾಡೋಕ್ಕೂ ಆಗಿರಲಿಲ್ಲ, ಅಷ್ಟು ಟಯರ್ಡ್ ಆಯಿತು. ಸೊ ಇವತ್ತಿಗೆ ನಮ್ಮ ಲಡಾಖ್ ಎಪಿಸೋಡ್ನ ಲಾಸ್ಟು. ಸೊ ತುಂಬಾ ಕಲಿಸ್ತು ಲಡಾಖು. ಅಷ್ಟು ಒಂದು ಎರಡು ಅಲ್ಲ, ತುಂಬಾ ಕಲಿಸ್ತು. ಸೊ ಇವತ್ತು ನಾನು ಡೆಲ್ಲಿಯಿಂದ ಮತ್ತೆ ವಾಪಸ್ ನಮ್ಮ ಮನೆಗೆ ಹೊರಡ್ತಾ ಇದ್ದೀನಿ. ಸೊ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಲಡಾಖ್ ಸೀರೀಸ್ ಯಾರು ನೋಡಿಲ್ಲ ನೋಡಿ, 1ನೇ ಎಪಿಸೋಡಿಗೆ ನಾನು ತುಂಬ ಮಜಾ ಇದೆ ಬ್ಲಾಗ್ಸ್ ಎಲ್ಲ. ಸೊ ವಿಡಿಯೋ ಹೊಸ್ದಾಗಿ ನೋಡ್ತಿರೋರು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮಗೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ರೂಮ್ ತೋರಿಸ್ತೀನಿ ನೋಡಿ. ಇದು ನಾನು ಡೆಲ್ಲಿಲಿ ಇದ್ದಿದ್ದು ರೂಮು. ದಿ ಹೋಟೆಲ್ ಪೀಸ್ ಸ್ಟೇಸ್ ಅಂತ ಥರ ರೀಸೆಂಟಾಗಿ ಚೆನ್ನಾಗಿದೆ. ಸೊ ಇದು ರೂಮು. ನಾನು ಒಂದು ನೈಟ್ಗೆ 2000 ರೂಪೀಸ್ ಕೊಟ್ಟೆ. ಸೊ ಡೆಲ್ಲಿಗೆ ಬಂದವರು ಆರಾಮಾಗಿ ಸ್ಟೇ ಮಾಡ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟ ಬಾಯ್ ಬಾಯ್, ಎಂಜಾಯ್.